ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್ನ ಈ ಚಾನಲ್ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದ್ ಟೈಮಲ್ಲಿ ಇದಾಗದೇ ಇಲ್ಲ ಅಂತ ಅನ್ಕೊಂಡಿದ್ರು ಗುರು. ಇಟ್ಸ್ ಅಲ್ಲ, ಎಲ್ಲಿಗೆ ಅಂದ್ರೆ ಇನ್ ಆಫೀಸ್ ಅನ್ನೋ ತರ. ಸೋತ್ರು RCB, ಸತ್ರು RCB ಅನ್ನೋ ತರ ಹೊಟ್ಟೋಗಿದ್ವಿ. ಅಂದ್ರೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಏನಂದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ನೀವು ಆಡ್ರಿ ಅನ್ನೋ ತರ ರೇಂಜ್. ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ. ಸುಮ್ನೆ ಹೇಳ್ತಾ ಇದ್ವಿ, ರಿಯಾಲಿಟಿನೇ ಆಗೋಯ್ತು. ಸೊ ಲೆಟ್ಸ್ ಟಾಕ್ RCB, ದ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಫ್ IPL. ಮೊದಲೆಲ್ಲ ಈ 234ಗೆ ಬಸ್ಸು ಬರ್ತಾನೆ ಇರ್ಲಿಲ್ಲ. ಅದು ಎಷ್ಟು ನಿಂತ್ಕೊಂಡು ನೋಡ್ತಿರೋ, ಬರ್ತಾನೆ ಇರ್ಲಿಲ್ಲ. ಎರಡೆರಡು ಬಂದ್ಬಿಡೋದು, ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡೋದು. ಆ ತರ ಆಯ್ತು ಸರ್ ಇದು. ಹೌದು, ಇಷ್ಟು ವರ್ಷ ಅಯ್ಯೋ ಬರ್ಲಿಲ್ವಲ್ಲ ಅಂತ ಆ ಶಬರಿ ರಾಮಂಗ್ ಕಾದಂಗ ನಾವು ಕಾದ್ವಿ. ಬಟ್ ಲಾಸ್ಟ್ ಟೈಮ್ ಇದ್ದದಂತ ಎಕ್ಸೈಟ್ಮೆಂಟ್, ಜೋಶು, ಆ ಎನರ್ಜಿ ಇದು ಈ ಸಲ ಸ್ವಲ್ಪ ಮೆಲೋ ಡೌನ್ ಆಗಿದ್ವಿ. ಗೊತ್ತಿದೆ ನಮ್ಗೆ, ಅಂದ್ರೆ ನಮಗೂ ಅಭ್ಯಾಸ ಮಾಡಿಸ್ಬಿಟ್ರು. ಇದು ಗೆಲ್ಲೋ ಅಂತ ಟೀಮ್ ಫ್ರಾಂಚೈಸಿ ಫ್ಯಾನ್ಸ್ ಗಳು ಯಾವ ತರ ನಡ್ಕೊಬೇಕು, ನೀವು ಗೆದ್ರು ಓಕೆ ಆರಾಮ್, ಓಕೆ ನಮ್ಗೆ ಗೊತ್ತಿತ್ತು ಗೆಲ್ತಾರೆ ಅಂತ, ಗೆದ್ದಿದ್ದಾರೆ, ಓಕೆ ಇವಾಗ ನೆಕ್ಸ್ಟ್ ಏನು, ಹ್ಯಾಟ್ರಿಕ್ ಬೇಕು. ಈ ತರ ನಮ್ದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗಿದೆ. ಕರೆಕ್ಟ್ ಸರ್. ಈಗ ನಾನು ಹೇಳ್ತೀನಿ, ಜಸ್ಟ್ 2 years ಬ್ಯಾಕ್ ಮೆಗಾ ಆಕ್ಷನ್ ಆದಾಗ ವಾಟ್ ವಾಸ್ ಯುವರ್ ಇನಿಷಿಯಲ್ ರಿಯಾಕ್ಷನ್ ಸರ್? ಅಂದ್ರೆ ವಿಲ್ ಬಿ ವೆರಿ ಆನೆಸ್ಟ್, ನನ್ಗಂತೂ ನಮ್ಗೆ ಆಗಿದ್ರು, ನಾವು ಗ್ರೂಪಲ್ಲಿ ಮಾತಾಡ್ತೀವಿ, ಏನ್ ಟೀಮ್ ತಗೊಂಡ್ರು, ಫಸ್ಟ್ ಡೇ ಏನು ಯಾರನ್ನು ಬಿಡ್ಡೇ ಮಾಡ್ಲಿಲ್ಲ, ಇಷ್ಟು ತಗೊಂಡ್ ಕಾಸು ತಗೊಂಡು ಏನ್ ಮಾಡ್ತಾರೆ, ಇನ್ ಯಾವ್ಯಾವ ಪ್ಲೇಯರ್ಸ್ ಮಿಕ್ಕಿದ್ದಾರೆ ಅಂತ ಅಂದಾಗ, ಅದ್ರಲ್ಲಿ 23 ಕೋಟಿ ಇವ್ರಿಗೆ ಕೊಡಕ್ ಹೋಗಿದ್ರು ವೆಂಕಟೇಶ್. ಹಿಡ್ದು ಅಲ್ಲೇ ಅಂದ್ರೆ ಬಲೆ ಹಾಕ್ಬಿಟ್ಟು ಎಂತ ಟೀಮ್ ಕಟ್ಟಿದ್ರು. ಬಟ್ ಆದ್ರೂ ಟೀಮ್ ಕಟ್ಟಿದ್ಮೇಲೆ ಓಕೆನಪ್ಪ, ನಮ್ಮ ಇವ್ರು ಮೈಕಸನ್ 8ನೇ ಪ್ಲೇಸ್ ಬರ್ಬೋದು ಅಷ್ಟೇ ಈ ಟೀಮು ಅಂತ ಹೇಳಿದ್ರು. ಅಂದ್ರೆ IPL ಎಲ್ಲ ಕೊಟ್ಟಾಗ ನಿಮ್ಗೆ ಹೆಂಗ್ ಅನ್ಸಿತ್ತು ಸರ್ ಅವಾಗ? ನನ್ಗೆ ಒಳ್ಳೆ ಸೈಡ್ ಪಿಕ್ ಮಾಡಿದ್ದಾರೆ ಅಂತಾನೆ ಅನ್ನಿಸ್ತು. ಯಾಕೆಂದ್ರೆ ಪಡಿಕಲ್ ಆಕ್ಚುಲಿ ಅನ್ಸೋಲ್ಡ್ ಆದಾಗ ಅವ್ರನ್ನ ತಗೊಂಡಾಗ ನಾನು ಅನಿಸ್ತು ಒಳ್ಳೆ ಪಿಕ್ ಅಂತ. ಯಾಕಂದ್ರೆ ಪಡಿಕಲ್ ಅವಾಗ ಇನ್ನೂ ಪ್ರೋಗ್ರೆಸ್ ಆಗ್ತಾ ಇದ್ರು, ಚೆನ್ನಾಗ್ ಆಡಕ್ ಶುರು ಮಾಡಿದ್ರು. ಅದರಿಂದ ನಾವು ನೋಡಿದ್ವಿ, ಬಟ್ ಯಾರಿಗೂ ಏನು ಅವ್ರ ಮೇಲೂ ಅಂತ ಭರವಸೆ ಇರಲಿಲ್ಲ. ಯಾಕಂದ್ರೆ LSG ಗೊತ್ತು ಅಂತ ಅನ್ಸೋ ತರ ಆಗಿತ್ತು. ಸೊ ಮೇ ಬಿ ಭುವನೇಶ್ವರ್ ಕುಮಾರ್ ತಗೊಂಡ್ರೆ ಟ್ರೈಡೆಂಟ್ ಟೆಸ್ಟೆಡ್, ಇವರು ಪೀಕ್ ಆಗೋಗಿದೆ, SRH ಇಂದ ಇವ್ರನ್ನ ತಗೊಂಡಿದ್ದಾರೆ ಅನ್ನೋ ಫೀಲಿಂಗ್ ಕೆಲವ್ರಿಗಿತ್ತು. ಬಟ್ ನಾನು ಲಕ್ಕಿಲಿ ಆ ವರ್ಷ UP ಜೊತೆ ಇದ್ದೆ, ಅವರೇ ಕ್ಯಾಪ್ಟನ್ ಇದ್ದಿದ್ದು. ಸೊ ಅವರು ವಿ ಫಿನಿಶ್ಡ್ ಕ್ವಾರ್ಟರ್ ಫೈನಲಿಸ್ಟ್ ಆಗಿ. ಅವಾಗ ಅವ್ರು ಮಾಡಿದಂತ ಸ್ಪೆಲ್ಸ್ ನಾನು ನೋಡಿದ್ದೆ ಹತ್ತಿರದಿಂದ. ಜಾರ್ಖಂಡ್ ಮೇಲೆ ಫಸ್ಟ್ 3 overs ಅಲ್ಲೇ 4 ವಿಕೆಟ್ ಎತ್ತಾರೆ, ಅವನ ಹ್ಯಾಟ್ರಿಕ್ ಇರ್ತಾರೆ. ಆಮೇಲೆ 2 ವಿಕೆಟ್ ಎತ್ತ, ಇಶಾನ್ ಕಿಶನ್ ವಿಕೆಟ್ ಎತ್ತುತ್ತಾರೆ. ಇಶಾನ್ ಕಿಶನ್ ಬೆಸ್ಟ್ ಆಫ್ ಹಿಸ್ ಫಾರ್ಮ್, ಪೀಕ್ ಫಾರ್ಮ್ ಅಲ್ಲಿ ಇದ್ದಾಗ 1 over ಅಲ್ಲಿ 4 ಸಲ ಬೀಟನ್ ಮಾಡ್ತಾರೆ, 5ನೇದು ಔಟ್ ಆಗ್ತಾರೆ ಕಾಟ್ ಬಿಹೈಂಡ್. ಈ ತರ ಕಂಟಿನ್ಯೂಸ್ ಆಗಿ ಮಾಡಿದ್ರು. ಅಂಡ್ ಅದೇ ವರ್ಷನೇ RCB ಸೆಲೆಕ್ಟ್ ಆಯ್ತು. ನನಗೆ ಖುಷಿ, ಭುವಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಅವ್ರು ಬೇರೆ ಬರ್ತಾರೆ. ಆಮೇಲೆ ಎಸ್ ದಯಾಲು ನಮ್ಮ ಟೀಮಲ್ಲೇ ಇದ್ರು. ಅವ್ರು ಈ ಕ್ಯಾನ್ ಬ್ರಿಂಗ್ ಅಂದ್ರೆ ದಟ್ ವೆರೈಟಿ, ಲೆಫ್ಟ್ ಆರ್ಮ್ ಸೀಮರ್, ಹೇಸಲ್ವುಡ್. ಸೊ ಬೌಲಿಂಗ್ ವಿಷಯದಲ್ಲಿ ನನಗೆ ಯಾವುದೇ ಡೌಟ್ ಇರಲಿಲ್ಲ. ಕೃಣಾಲ್ ಪಾಂಡ್ಯ ಅಫ್ಕೋರ್ಸ್ 5 ಅಂದ್ರೆ ಇದು ಸೇರಿಸ್ರೆ 5ನೇ ಟೈಟಲ್. ಸೊ ಅವ್ನು ಒಂಥರ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರ್. ಬಟ್ ಇದೆಲ್ಲ ಹಿಂಗೆ ಸೈಡ್ ಅದೆಲ್ಲ ಕೇದಾರ್ ಜಾಧವ್ ತರ, ಆಮೇಲೆ ಆ ಬೌನ್ಸರ್ ಎಲ್ಲ ನನ್ಗೆ ಗೊತ್ತಿರಲಿಲ್ಲ. ಬಟ್ ಅಟ್ ಲೀಸ್ಟ್ ಕನ್ವೆನ್ಷನಲ್ ಲೆಫ್ಟ್ ಆರ್ಮ್ ಸ್ಪಿನ್ ಒಂಥರ ಇನ್ ಯೋರ್ ಫೇಸ್ ಕೈಂಡ್ ಆಫ್ ಆಟಿಟ್ಯೂಡ್ ತೋರ್ಸಾನ ಅನ್ನೋದಿತ್ತು. ಬ್ಯಾಟಿಂಗ್ ಒಂದ್ ಸ್ವಲ್ಪ ಕನ್ಸರ್ನ್ ಇದ್ದೇ ಇತ್ತು. ನಿಮ್ಗೆ ಅಪ್ ಫ್ರಂಟ್ ಕೊಹ್ಲಿ ಬಿಟ್ರೆ ಆ ಕನ್ಸಿಸ್ಟೆನ್ಸಿ ಇನ್ಯಾರು ತೋರಿಸ್ಬೋದು. ಪತಿದರ್ ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು, ಅದು ಬಿಡೋಣ. ಅಂದ್ರೆ ಆ 100 ಹೊಡೆದಿದ್ರು, ತಿರ್ಗಾ ವಾಪಸ್ ಅವ್ರನ್ನ ಕ್ಯಾಪ್ಟನ್ಸಿ ನಾನು ಅನ್ಕೊಂಡೆ ಭುವಿನ್ ಮಾಡ್ಬೋದು ಅನ್ಕೊಂಡಿದ್ದು. ಅವಾಗ ಪತಿದರ್ ಮಾಡಿದ್ರು. ಎಸ್, ಪತಿದರ್ ಕೂಡ ಈ ಲಿವ್ಡ್ ಅಪ್ ಟು ಇಟ್. ಬಟ್ ಸುತ್ತ ಯಾರು ಆಡ್ತಾರೆ, ಸಾಲ್ಟ್ ಅಫ್ಕೋರ್ಸ್ KKR ಇಂದ ಬಂದ್ರು, ದಟ್ ಇಸ್ ಅ ಬಿಗ್ಗೆಸ್ಟ್ ಬೈ. ಸೂಪರ್ಬ್ ಕಾನ್ಫಿಡೆನ್ಸ್ ಇನ್ಸ್ಟಿಲ್ ಮಾಡೋ ಅಂತ ಬೈ. ವೆಂಕಟೇಶ್ ಅಯ್ಯರ್ನ ತಗೊಂಡ್ರು, ಬಟ್ ಎಲ್ಲ ಆಡಿಸ್ತಾರೆ ಅನ್ನೋದು ನನಗೆ ಡೌಟ್ ಇತ್ತು. ಹಂಗೆ ಆಯ್ತು. ಆಮೇಲೆ ನೀವು ಅವಾಗ್ಲೇ ಮಾತಾಡ್ತಾ ಇದ್ವಿ, ಈ ಪ್ಲೇಯರ್ಗೆ ಈ ಪ್ಲೇಯರ್ ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ತರ, ಇವ್ರಿಲ್ಲ ಅಂದ್ರೆ ಇವ್ರು ಅನ್ನೋದ ಬೆತ್ತಲ್ ಇದ್ರು. ಅಂಡ್ ವೆಂಕಟೇಶ್ ಅಯ್ಯರ್ ಓಪನರ್ಸ್ ಯಾರಾದ್ರೂ ಇಲ್ಲ ಅಂದ್ರೆ ಆ ಲೆಫ್ಟ್ ಆರ್ಮ್ ಮೇ ಬಿ ಪಡಿಕಲ್ ಜಾಗದಲ್ಲಿ, ಪಡಿಕಲ್ ಏನಾದ್ರು ಚೆನ್ನಾಗಿ ಹೋಗದೆ ಇದ್ದಿದ್ರೆ ಸೀಸನ್, ಅವ್ರನ್ನ ತೊಗೊಳೋದು ಆ ಸ್ಲಾಟ್ಗೆ ಅಂತ ಯೋಚಿಸಿದ್ ಕರೆಕ್ಟ್ ಆಗೇ ಇತ್ತು. ಬಟ್ ಪಡಿಕಲ್ಗೆ ಚೆನ್ನಾಗಿ ಹೋಯ್ತು. ಸೊ ಅದರಿಂದ ಇನ್ನೂ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತು. ಅಂಡ್ RCB ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಈ ವರ್ಷ ಏನೂ ಮಾಡಿಲ್ಲ. ಬಟ್ ಅಂದ್ರೂ ಆ ಪ್ರೆಸೆನ್ಸ್, ನೀವು ಫಸ್ಟ್ ಇಯರ್ ನೋಡಿದ್ರಲ್ಲ, ಆ ಶ್ರೇಯಸ್ ಅಯ್ಯರ್ ವಿಕೆಟ್ ಎತ್ತಿದ್ದು, ಆಮೇಲೆ CSK ಮೇಲೆ ಹಾಫ್ ಸೆಂಚುರಿ, ಅದು 2 ಇಟ್ಕೊಂಡೆ. ಇವಾಗ ಧೋನಿ ಇಟ್ಕೊಂಡು ಹೆಂಗ್ ಓಡಿದ್ರು, ಆ ಬಿಲ್ಡಿಂಗು ಹಿಂಗೆ ಕಟ್ಟೋಂಗ್ ಇಟ್ಕೊಂಡಿದ್ರು CSK. ರೊಮಾರಿಯೋ ಶೆಫರ್ಡ್ ಹಿಂಗ್ ತೋರಿಸಿ ಟೋರ್ನಮೆಂಟ್ ಗೆದ್ಬಿಟ್ರು. ಈ ತರ ಇದ್ದು. ಸೊ ಆಮೇಲೆ ಕೃಣಾಲ್ ನೋಡಿ, ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಕೃಣಾಲ್. ನೀವು ಲಾಸ್ಟ್ ಇಯರ್
ಇಯರ್ ಡೆಲ್ಲಿ ಮೇಲೆ ಆ ಕೆಲಸ ಮಾಡಿದ್ರು. ನಾವು ಮಾತಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾ ಆ ಕಾಲ್ ಮಾಡಿದ್ದು ಲಾಸ್ಟ್ ಇಯರ್, ಇವ್ರನ್ನ ಡೆಲ್ಲಿ ಮೇಲೆ ಕಳಿಸ್ಬೇಕು, ಕುಲ್ದೀಪ್ ಯಾದವ್ ಇರ್ತಾರೆ, ಅಕ್ಷರ್ ಇರ್ತಾರೆ, ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವಾಗ ಒಂದು 70 ಗೆಲ್ಸ್ಕೊಟ್ಟಿದ್ರ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಆ ಕೆಲಸ ಯಾವಾಗ ಅವ್ರ ಮೇಲೆ ಭರವಸೆ ಇಟ್ರೋ ಅವರು ಚೆನ್ನಾಗೂ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಅದು ಬ್ಯಾಟಿಂಗ್ ಡೆಪ್ತ್ ಅಂತೂ ಸಖತ್ ಮಾತಾಡೋಂಗೆ ಇಲ್ಲ, ಹಂಗಾಗೋಯ್ತು. ನೀವ್ ಹೇಳಿದ್ರಲ್ಲ ಬ್ಯಾಟಿಂಗ್ ಡೆಪ್ತ್ ಬಗ್ಗೆ ಮಾತಾಡ್ತಿದ್ರಲ್ಲ, ಫೈನಲ್ಸ್ಗೆ ಹೋದಾಗ ವಿಕೆಟ್ ತಪ್ಪ ಅಂತ ಬೀಳ್ತಿತ್ತಲ್ಲ, ನಾನು ಅಯ್ಯೋ ನೆಕ್ಸ್ಟ್ ಶಪರ್ಡು ಹೆಂಗಪ್ಪ, ಶಪರ್ಡ್ ಔಟ್ ಆಗ್ಬಿಟ್ರೆ ಕೊಹ್ಲಿ ಹೆಂಗ್ ಆಡ್ಬೇಕು ಅಂತ ಜಿತೇಶ್ ಇರೋದೇ ಮರ್ತೋಗಿದ್ದೆ ನನ್ಗೆ. ಹೌದು, ಆಮೇಲೆ ಔಟ್ ಆದಾಗ ಜಿತೇಶ್ ಹಾಕದಾಗ ಅಪ್ಪ ಜಿತೇಶ್ ಬಂದ, ಇನ್ನ ಇದೆ ಬ್ಯಾಟಿಂಗ್ ಅಲ್ಲಿ ನೋಡಿ ಜಿತೇಶ್ ಒನ್ ಆಫ್ ದ ಮೇನ್ ಸ್ಟೇಜ್. ಶಶಾಂಕ್, ಜಿತೇಶ್ ಒಂದು ಮ್ಯಾಚ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ದಿರೋನು ತೊಂದರೆನೇ ಆಗಿಲ್ಲ ಬ್ಯಾಟಿಂಗ್ ಆರ್ಡರ್ಗೆ. ಅಯ್ಯೋ ಸರ್, ಇವಾಗ ಈ ಫಾರಿನರ್ಸ್ ಎಲ್ಲ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಪ್ಪ, ನೀವು ಜಸ್ಟ್ ಬಂದ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ನೀವು 2 ತಿಂಗಳನ್ನ ಅನ್ನೋ ತರ ಇತ್ತು. ನೀವೆಲ್ಲ ಜಾಸ್ತಿ ಕಷ್ಟ ಪಡ್ಬೇಡಿ, ಜಸ್ಟ್ ನೋಡ್ಬಿಟ್ಟು ಹೆಂಗಿದೆ ನಮ್ ಟ್ಯಾಲೆಂಟ್ಸ್ ನೆಲ್ಲ ನೀವು ಎಂಜಾಯ್ ಮಾಡ್ಬಿಟ್ಟು ಒಂದ್ 10 ಪ್ಲೇಸಸ್ ತೋರಿಸ್ತೀವಿ, ನೋಡ್ಕೊಂಡ್ಬಿಟ್ಟು ಹೋಗಿ ಅನ್ನೋ ತರ ಇತ್ತು. ಇಷ್ಟ ಆರಾಮಾಗಿ ಐ ಥಿಂಕ್ ಬೇರೆ ಯಾವ ಫಾರಿನರ್ಸು ಕಳ್ದಿರಲ್ಲ. ಫಿಲ್ ಸಾಲ್ಟ್ ಏನೋ ಚೇತರ್ಸ್ಕೊಂಡ್ಬಿಟ್ಯಾ, ನೀನ್ ಆರಾಮಾಗಿರು, ಅಲ್ಲಿ ವೆಂಕಟೇಶ್ ಅಯ್ಯರ್ ಚೆನ್ನಾಗ್ ಆಡ್ತಿದ್ದಾನೆ, ಅವ್ನ್ ಆಡ್ಕೊಳ್ಳಿ, ನೀನ್ ಆರಾಮಾಗಿ ಕುತ್ಕೊಂಡ್ ನೋಡು. ಆ ಫಿಲ್ ಸಾಲ್ಟ್ 3 ಟ್ರೋಫಿ ಗೆದ್ದಿದ್ದಾರೆ ಬ್ಯಾಕ್ ಟು ಬ್ಯಾಕ್. ಕಲ್ಕತ್ತಾದಲ್ಲಿ ಇದ್ದಾಗ ಒಂದು, ಇಲ್ಲಿ 2 ಇದ್ದಾಗ ಇಲ್ಲಿ 2, ಎಲ್ಲ ಔಟ್ಸೈಡ್ ಇದ್ದಾಗ ಗೆದ್ದಿರೋದು ಫೈನಲ್ಸ್. ಹೌದು. ಔಟ್ಸೈಡ್. ಆಮೇಲೆ ಜೇಕಬ್ ಬೆತಲ್ ಅವರು ಜನರೇಷನಲ್ ಟ್ಯಾಲೆಂಟ್ ಇವರು ಅಂತ ಅಂದ್ರೆ ಫೇಲ್ ಆಯ್ತಾ ಪರವಾಗಿಲ್ಲ, ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, ಆರಾಮಾಗಿ ಇವ್ರು ಆಡ್ಕೊಂತಾರೆ, ಒಳ್ಳೆ ಫಾರ್ಮ್ ನಲ್ಲಿ ಇದಾರಲ್ಲ ಘಟಾನುಘಟಿಗಳು ಅಂತ ಹೇಳೋ ತರ ಇತ್ತು. ಆವರೇಜ್ ಏಜ್ ನೋಡಿ 32, ಹಂಗ ಅನ್ಸುತ್ತಾ? ಫೀಲ್ಡ್ ಅಲ್ಲಿ ಇದ್ದಾಗ ನೋಡಿದ್ರೆ ಹಸಿವು 16 ವರ್ಷ 17 ವರ್ಷ. ಎಲ್ಲಿ ಕೃಣಾಲ್ ಪಾಂಡ್ಯ 4 ಟೈಟಲ್ ಅಂದ್ರೆ ಇಲ್ಲ ನನ್ಗೆ 12 ಬೇಕು ನನ್ಗೆ ಅನ್ನೋ ತರ ಹಸಿವು. 18 ವರ್ಷದ್ದು. ಅದೇ ಅದೇ ಚೆನ್ನಾಗಿ ಹೇಳ್ದೆ. ಬಟ್ ಆಲ್ರೆಡಿ ಲಾಸ್ಟ್ ಅಲ್ಲಿ ನೀಗ್ಸಿದ್ರು ಇವಾಗ ಏನ್ ಗೊತ್ತಾ, ಇವಾಗ ಒಂದ್ಸಲಿ ಮಾಡೋದು ಓಕೆ, ಅದಾದ ತಕ್ಷಣ ಇನ್ನೊಂದ್ಸಲಿ ಮಾಡ್ಬೇಕು ಅಂದ್ರೆ ಅದೇ ಮೋಟಿವೇಶನ್ ಇರ್ಬೇಕಲ್ಲ, ಅದ್ ಕಷ್ಟ. ಇದು ಗೋಲ್ಡ್ ಮೆಡಲ್ ಸಿಂಡ್ರೋಮ್ ಅಂತ ಕರೀತಾರೆ. ಈ ಅಥ್ಲೀಟ್ಸ್ ಗಳು ಎಷ್ಟೊಂದ್ ವರ್ಷ ಸತತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಗೋಲ್ಡ್ ಮೆಡಲ್ ಬೇಕು ಅಂತ ಕನ್ಸ್ ಕಟ್ಕೊಂಡು ಒಂದ್ಸಲಿ ಬಂದ್ಬಿಡುತ್ತಲ್ಲ ಗೋಲ್ಡ್ ಮೆಡಲ್, ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿರಲ್ಲ. ಇವಾಗ ಇದು ಮೋಟಿವೇಶನ್ ಇತ್ತು, ಇದು ನನಗೆ ಸಿಕ್ಕಾಗಿದೆ, ನೆಕ್ಸ್ಟ್ ನಾನು ಏನ್ ಮಾಡೋದು ಅಂತ ಡಿಪ್ರೆಷನ್ಗೆ ಹೋಗ್ತಾರಂತೆ. ಕರೆಕ್ಟ್. ಇದಕ್ಕೆ ಇಂಡಿಯಾಗ್ ಬಂದು ಹಿ ಬಿಕೇಮ್ ಅ ಮಾಂಕ್ ಆರ್ ಸಮಥಿಂಗ್. ಹಿಮಾಲಯದಲ್ಲಿ ಇದಾನೆ ಅಂದ್ರೆ ಗೆದ್ಬಿಟ್ಟು ಏನ್ ಮಾಡೋದು ನೆಕ್ಸ್ಟ್ ಗೊತ್ತಿಲ್ಲ ಅಂತ ಇವ್ರು ಅದೇ ಹಸಿವು ಇಟ್ಕೊಂಡು ಇಲ್ಲ ನಾವ್ ಇನ್ನೊಂದ್ ಮಾಡ್ಬೇಕು ಅಂತ ಅವಾಗ್ಲೇ ಹೇಳ್ಬಿಟ್ಟಿದ್ರು, ನಾವ್ ಇದನ್ನ ಡಿಫೆಂಡ್ ಮಾಡ್ಕೊಂತಿಲ್ಲ ಟೈಟಲ್ ನ, ಅಯ್ಯೋ ಯಾರೋ ಕದ್ಕೊಂಡ್ಬಿಡ್ತಾರೆ ಅಂತ ನಾವು ಬಚ್ಚಿಟ್ಕೊಂತ ಇಲ್ಲ, ಇಟ್ಬಿಟ್ಟು ನಾನು ಇದಕ್ಕೆ ಬರ್ತಾ ಇದೆ. ಅದು ಎಂತ ಮೆಂಟಾಲಿಟಿ, ಅದು ಯಾರು ಕಾಯಿನ್ ಮಾಡೋದು, ಅದು ಇದು ಆಡಕ್ ಬರ್ತಲ್ಲ ಆಳ್ತೀವಿ ಅಂತ ಕ್ಯಾಪ್ಷನ್. ಬಟ್ ನನಗೆ ಐ ಫರ್ಮ್ಲಿ ಬಿಲೀವ್ ಅವ್ರುಗಳು ಅದೇನೆ ಪ್ರಾಪಗೇಟ್ ಮಾಡಿದ್ದಾರೆ ಅಂತ. ಅಲ್ಲಿ ಯಾರು ಮೊಬೈಲ್ ಇರ್ಬೋದು, ಇಲ್ಲ ಆಂಡಿ ಫ್ಲವರ್ ಇರ್ಬೋದು, ವಿರಾಟ್ ಕೊಹ್ಲಿ, ಯಾರು ಡಿಸಿಷನ್ ಮೇಕರ್ಸ್, ಯಾರು ಮೇನ್ ಫೆಲೋಸ್ ಇರ್ತಾರಲ್ಲ, ರಜತ್ ಪದೀದಾರ್ ಇವರೆಲ್ಲ ಲೀಡರ್ಶಿಪ್ ಟೀಮ್ ಯಾರ್ಯಾರು ಇರ್ತೋ, ಅವರು ಡಿಫೆಂಡ್ ಮಾಡ್ಕೊಳ್ಳೋದಲ್ಲ, ಅಟ್ಯಾಕ್ ಮಾಡ್ತೀವಿ 2ನೇ ಟ್ರಾಫಿಗೆ ಅನ್ನೋ ಮೈಂಡ್ ಸೆಟ್. ಅಂಡ್ ಅದಕ್ಕೆ ಕರೆಕ್ಟ್ ಅಸ್ತ್ರ ಶಸ್ತ್ರಗಳಿತ್ತು. ಅಂಡ್ ಹೇಳ್ದಂಗೆ ರೈಟ್ಲಿ ಸೆಡ್, ಸಾಲ್ಟ್ ಹಾಫ್ ಫಿಟ್ ಸಾಲ್ಟ್ ಯಾವ್ದೇ ಟೀಮ್ ಆಗಿದ್ರು ಆಡ್ಸಿರೋರು. ಕರೆಕ್ಟ್. ಗುರು ನೀನ್ ಆಡಪ್ಪ, ಇದು ಮೇನ್ ಮ್ಯಾಚ್ ಫೈನಲ್ ಅಂತ. ಬಟ್ ಎಷ್ಟು ಕನ್ವಿಕ್ಷನ್ ಇತ್ತು, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಪ್ಲೇಯರ್ಸ್ ಮೇಲೆ, ಆಡಿರುವಂತ ರೀತಿ. ದೇವದತ್ ಪಡಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಎವ್ರಿ ಮ್ಯಾಚ್ ತೆಗೆದ್ ನೋಡಿ, ಫಸ್ಟ್ ಬಾಲ್ 6 ಇಲ್ಲ ಬೌಂಡ್ರಿ, ಆಫ್ ದ ಹಿಪ್ಸ್, ಆಫ್ ದ ಟೋಸ್, ಆಮೇಲೆ ಮಿಸ್ಸೇ ಇಲ್ಲ. ಅಂದ್ರೆ ಎಲ್ಲಿ ಬರುತ್ತೆ ಈ ತರ? ನಿಮ್ ಮೇಲೆ ನಂಬಿಕೆ ಇಟ್ರೆ ಟೀಮ್ ಮ್ಯಾನೇಜ್ಮೆಂಟು, ಕ್ಯಾಪ್ಟನ್ನು, ಆಮೇಲೆ ಮೇನ್ ಲೀಡರ್ಶಿಪ್ ಟೀಮು, ಗುರು ನೀನ್ ಇದ್ಯಾ, ನೀನ್ ರೂಲ್ ಮಾಡು, ನೀನ್ ಸಖತ್ತಾಗಿ ಆಡ್ತಾ ಇದೀಯಾ, ಹೋಗಿ ನೀನು ಅಗ್ರೆಸಿವ್ ಆಗಿ ಆಡು, ನಿನ್ ಸ್ಟ್ರೋಕ್ಸ್ ವೆರಿ ಫಸ್ಟ್ ಬಾಲ್ ಇದ್ರೆ 6 ಇದ್ರೆ ಹೊಡಿ ನೀನು ಅಂತ ಯಾರು ಹೇಳ್ತಾರೋ, ಇಲ್ಲ ಆ ತರ ನಂಬಿಕೆ ಬರ್ಸ್ತಾರೋ, ಅವಾಗ್ಲೇ ಈ ತರ ಪರ್ಫಾರ್ಮೆನ್ಸ್ಗಳು ಬರೋದು. ದೇವದತ್ ಪಡಿಕಲ್ ನೀವು ರನ್ಸ್ ಬಗ್ಗೆ ಯೋಚಿಸ್ಬೇಡಿ, ಆಡಿರೋ ರೀತಿ ಇಲ್ವಾ ಟಾಪ್ ಕ್ಲಾಸ್. ಸೊ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದೆ, ಕೊಹ್ಲಿ ಔಟ್ ಆಗಿದ್ದಲ್ಲ, ದೇವದತ್ ಪಡಿಕಲ್ ನೆಕ್ಸ್ಟ್ 2 ಆ ಓವರ್ ಅಲ್ಲಿ ಔಟ್ ಆಗಿಲ್ಲ, ನೆಕ್ಸ್ಟ್ ಓವರ್ ಔಟ್ ಆಗಿ ಹೋಗ್ತಾ ಇದ್ರು. ಅಂದ್ರೆ ಸೈಕಾಲಜಿಕಲಿ ಏನಾದ್ರು ಅಫೆಕ್ಟ್ ಆಗುತ್ತೆ ಆಸ್ ಅ ಪ್ಲೇಯರ್? ಈಗ ನನ್ನ ಪಾರ್ಟ್ನರ್ ಔಟ್ ಆದ ಅಂತಂದ್ರೆ ಟಕ್ಕಂತ ಔಟ್ ಆಗ್ಬಿಡೋದು, ಅದು ಏನಾರು ಆಗುತ್ತೆ? ಅದು ವಿರಾಟ್ ಕೊಹ್ಲಿಗೆ ಆಗಲ್ಲ. ಅದು ಅಲ್ಲ, ವಿರಾಟ್ ಕೊಹ್ಲಿ ಅಲ್ಲ, ಪಡಿಕಲ್ ನಾನ್ ಸ್ಟ್ರೈಕರ್. ಇಲ್ಲ ಮುಂಚೆ ಇರ್ತಾ ಇತ್ತು, ಬಟ್ ಇವಾಗ ಕ್ಲಿಯರ್ಲಿ ಡಿಫೈನ್ಡ್. ಅದನ್ನ ಇಂಟರ್ವ್ಯೂ ಈ ಸೀಸನ್ ಬಟ್ ಈ ಸೀಸನ್ ಅಲ್ಲಿ ಅವ್ರ ರೋಲ್ ಪ್ಲೇನೇ ಅದು. ಅಲ್ಲ, ಕೊಹ್ಲಿ ಔಟ್ ಆಗಿ ನೀನ್ ಔಟ್ ಆಗೋ ಹಂಗಂತಲ್ಲ, ಗೇಮ್ ಇದ್ರೆ ನೀ ಆಡು. ಅಲ್ಲ ನೀನ್ ಈ ಶಾರ್ಟ್ ನೀನು ಅಲ್ಲ, ಅದು ಅವ್ರ ಥಿಂಕಿಂಗ್ ಹೇಳ್ತಾ ಇರೋದು. ಬಟ್ ಇವಾಗ ದೇವದತ್ ಪಡಿಕಲ್ಗೆ ಯಾವ ತರ ರೋಲ್ ಪ್ಲೇ ಅಂದ್ರೆ, ಗುರು ಈ ಶಾರ್ಟ್ ನಿನ್ಗಿದೆ ಆನ್ ಅಂದ್ರೆ ಹೊಡಿ, ನೀನ್ ಔಟ್ ಆಗ್ಬೋದು. ಕರೆಕ್ಟ್.
ಬಟ್ ನೀನು ಔಟ್ ಆದ್ರ ಕಡೆ ಗಮನ ಕೊಡ್ಬೇಡ. ಔಟ್ ಆಗ್ಬೋದು, 14 ಸಲ ಆಡ್ತಾರೆ ಹೋಗ್ಬಿಟ್ಟು ಆ ಸ್ಲಾಟ್ ಅಲ್ಲಿ ಅಂದ್ರೆ 2 ಸಲ ಔಟ್ ಆಗ್ಬೋದು. ಆ ತರ ಕರೆಕ್ಟ್. ನಿಮ್ಗೆ ಆ 2 ಸಲ ಹಿಂಗ್ ಔಟ್ ಆದ್ನಲ್ಲ ಅನ್ನಿಸ್ಬೋದು. ಬಟ್ ಆ ರೋಲ್ ಪ್ಲೇಗೆ ಸ್ಟಿಕ್ ಆಗಿ ನೀವು 7-8 ಸಲ ಗೆಲ್ಲಿಸ್ತಿರಲ್ಲ ಅಲ್ಲ, 7-8 ಸಲ ಅದು ಸಕ್ಸೀಡ್ ಆಗುತ್ತಲ್ಲ, ಅದು ಟೀಮ್ಗೆ ಡೆಫಿನೆಟ್ಲಿ ಅಡ್ವಾಂಟೇಜ್ ತಂದ್ಕೊಡೋದು. ಕರೆಕ್ಟ್. ಆ ಕೆಲಸ ಮಾಡಿದ ದೇವದತ್ ಪಡಿಕಲ್. ಕರೆಕ್ಟ್. ಆಮೇಲೆ ನಾನು ಇನ್ನೊಂದು ಹೇಳೋದು ಅಂದ್ರೆ RCB ಮೈಕಸನ್ ಫೈರ್ ಮಾಡಿ ಮೋಬಾ ಬಟ್ ಅಪಾಯಿಂಟ್ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್. ಯಾಕಂದ್ರೆ ಮೈಕಸನ್ ಯಾವ ಆಂಡಿ ಫ್ಲಾರ್ ಅಲ್ಲ ಆಂಡಿ ಫ್ಲೋರ್ ಕೋಚ್ ಕರೆಕ್ಟ್. ಆಂಡಿ LSG ಫ್ಲಾರ್ ಚೆನ್ನಾಗಿ ಮಾಡಿದ್ರು. ಅಲ್ಲ LSG ಗಲ್ಲ, ಅವ್ರು ಹೋಗಿದ್ ಕಡೆ ಎಲ್ಲ ಗೆದ್ದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಶಸ್ 2010 ಅವ್ರು ಹೋಗಿದ್ ಕಡೆ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ. Correct. ಟ್ರೋಫಿ ಮ್ಯಾಗ್ನೆಟ್ ಅವರು. ಕರೆಕ್ಟ್. ಏನದು ಅಲ್ಲಿ ಸುಲ್ತಾನ್ ಮುಲ್ತಾನ್ ಅಂತ PSL ಹೋಗಿ ಗೆದ್ಕೊಂಡು ಬಂದಿದ್ದಾರೆ. 2 ಸಲ IL T20 ಹೊಡೆದಿದ್ದಾರೆ ದುಬೈಯಲ್ಲಿ. ಅದಾದ್ಮೇಲೆ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಿದ್ದಾರೆ ಇಂಗ್ಲೆಂಡ್ಗೆ. T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಹೋಗಿದ್ ಕಡೆಲೆಲ್ಲ ಗೆಲ್ತಾರೆ. ಆ ಮನುಷ್ಯಂಗೆ ಯಾರ್ಯಾರು ಏನೇನ್ ತಗೊಬೇಕು ಅಂತ ಗೊತ್ತು. ಇವಾಗ ಇವ್ರು ಹೆಡ್ ಕೋಚ್ ಆದ್ರೂನು ಬೇರೆಯವ್ರು ಯಾರೋ ಬಂದು ಜಾಸ್ತಿ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರೆ, ಮಾಲೋಲನ್ ಆಗಿರ್ಬೋದು, DK ಆಗಿರ್ಬೋದು ಅಂತಂದ್ರೆ ಇವ್ರು ಸುಮ್ನೆ ಕೂರ್ತಾರೆ. ಯಾಕೆಂದ್ರೆ ಇವ್ರಿಗೆ ಕಾನ್ಫಿಡೆನ್ಸ್ ಇದೆ. ಕರೆಕ್ಟ್. ಇವ್ರ ಜೊತೆಲಿರೋರ್ ಮೇಲೂ ಅಷ್ಟು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಇಲ್ಲ ನಾನ್ ಹೆಡ್ ಕೋಚ್ ನನ್ ಮೂಲಕನೇ ಹೋಗ್ಬೇಕೆಲ್ಲ ಅನ್ನೋದ್ ಬಂದ್ರೆ ಒಂಥರ. ಬಟ್ ಇವನು ಆರಾಮಾಗಿ ನೀವು ಮಾಡ್ಕೊಳ್ಳಿ ನನ್ ಕಾನ್ಫಿಡೆನ್ಸ್ ಇದೆ ಅಂತ ಬಿಡ್ತಾರಲ್ಲ. ಆಂಡಿ ಫ್ಲಾರ್ ಅವ್ರನ್ನ ಕರ್ಕೊಂಬಂದ್ರೆ ಅವ್ರು ನೋಡಿ ಯಾವ ಟೀಮ್ಗೆ ಕೊಡಿ, LSG ನೇ ಕೊಟ್ಟಿದ್ರೆ ಈ ಸಲ LSG ನೇ ಕೊಟ್ಟಿದ್ರೆ ಕ್ವಾಲಿಫೈ ಮಾಡ್ಸಿರೋರು. ಕರೆಕ್ಟ್. ಕ್ವಾಲಿಫೈ ಮಾಡಿದ್ರಲ್ಲ ಹೋದ ಸರಿ 2 ಸರಿ ಇದ್ದಾಗ ದೇ ಪ್ಲೇಡ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್. ಅದು ನಾನು ಒಪ್ಕೊಂತೀನಿ. ಈ ತರ ಒಂದು ಮೆಂಟಾಲಿಟಿ ಟೇಬಲ್ ಮೇಲೆ ಬಂದಾಗ ಎಲ್ಲಾನು ಒಂಥರ ಸೆಟಲ್ಡ್ ಲುಕ್ ಬರುತ್ತೆ. ಅಂಡ್ DK ಇದ್ದೇ ಇದ್ರು, ಈ ಕ್ಯಾನ್ ಹ್ಯಾಂಡಲ್ 6, 7, 8 ಆ ಒಂದು ಇನೋವೇಟಿವ್ ಸ್ಟ್ರೋಕ್ಸ್ ಹೊಡೆಯೋರು, ಆ ಮೈಂಡ್ ಸೆಟ್ ನ ಟ್ಯೂನ್ ಮಾಡೋದಕ್ಕೆ DK ಇದ್ರು. ಟಾಪ್ ಆರ್ಡರ್ಗೆ ಮಾತಾಡೋದಕ್ಕೆ ವಿರಾಟ್ ಕೊಹ್ಲಿ ಇದ್ದೇ ಇದ್ರು. ಸೊ ಟಾಪ್ ಆರ್ಡರ್ ಇನ್ಯಾರು ಬೇಕಿಲ್ಲ, ವಿರಾಟ್ ಕೊಹ್ಲಿಗಿನ್ನ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಪೇನರ್ಸ್ ಬೇಕಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಬೆಥೆಲ್ ಆಗ್ಲಿ ಸಾಲ್ಟ್ ಆಗ್ಲಿ ಟ್ರೈಡ್ ಅಂಡ್ ಟೆಸ್ಟೆಡ್ ವರ್ಲ್ಡ್ ಕ್ಲಾಸ್ ಪರ್ಫಾರ್ಮರ್ಸ್. ಅವ್ರಿಗೇನು ರೋಲ್ ಪ್ಲೇ ಹಿಂಗೆ ಹೇಳ್ಬಿಟ್ರೆ ಡಿಫೈನ್ ಮಾಡಿದ್ರೆ ಸಾಕು, ಆ ಥರ ಇನ್ನೇನು ಬೇಕಿಲ್ಲ. ದೇವದತ್ ಪಡಿಕಲ್ ಆಗ್ಲಿ ಪತಿದರ್ ವರ್ಲ್ಡ್ ಕ್ಲಾಸ್, ಇಬ್ರು ಸೂಪರ್ಬ್ ಪ್ಲೇಯರ್ಸ್. ಅವ್ರಿಗೇನಿಲ್ಲ, ಅವ್ರಿಗೆ ಗೊತ್ತಿತ್ತು ಅವ್ರ ರೋಲ್ ಪ್ಲೇ ಏನು ಅಂತ. ಅಂಡ್ ಆ ಒಂದು ಲಿವರೇಜು ಇಲ್ಲಾಂದ್ರೆ ಲೀನಿಯನ್ಸ್ನು ಇತ್ತು ಅವ್ರಿಗೆ, ಯಾವ ಥರ ಅವರು ಇನ್ನಿಂಗ್ಸ್ ಆಡಬೇಕು ಅನ್ನೋದು. ನನಗೆ ಇಲ್ಲಿ ಇಷ್ಟೆಲ್ಲ ನಾವು ಮಾತಾಡಿದ್ವಲ್ಲ, ಎನಿ ಟೂರ್ನಮೆಂಟ್ ವಿನ್ ಆಗೋದು ಬೌಲರ್ಸ್ ಅಂತಾನೆ ಬಂದೇ ಬರುತ್ತೆ. ನನಗೆ ಆ ಲೀಡರ್ಶಿಪ್ ಟೀಮ್ ಏನಿದೆ, ನೀವು ಯಾವುದೇ ಟೀಮ್ ಅಕ್ರಾಸ್ ದ IPL ಲೀಗಲ್ಲಿ ತಗೊಳ್ಳಿ, ನಮ್ಮಲ್ಲಿರೋವಂಥ ಎಕ್ಸ್ಪೀರಿಯನ್ಸು ಎಲ್ಲೂ ಇಲ್ಲ. ನಿಮಗೆ ಹೆಸಲ್ವುಡ್ಡು, ಭುವಿ, ಆಮೇಲೆ ಡಫಿ, ಅವ್ರು 3 ಜನ ಇರೋವಂಥ ಎಕ್ಸ್ಪೀರಿಯನ್ಸು, ವರ್ಲ್ಡ್ ಕ್ಲಾಸು, ಆಮೇಲೆ ಸ್ಕಿಲ್ ಲೆವೆಲ್ಸು ಆ್ಯಂಡ್ ಅಡ್ಯಾಪ್ಟ್ ಆಗೋವಂಥ ಕ್ರಿಕೆಟಿಂಗ್ ಆ್ಯಕ್ಯುಮೆನ್ನು. ನೀವು ಡಿಫ್ರೆಂಟ್ ಪಿಚ್ಚಸಲ್ಲಿ ಯಾವ ಲೆಂತ್ ಹಾಕಬೇಕು, ಆಫ್ ದ ಪಿಚ್ ಯಾವ ಪೇಸಲ್ಲಿ ಹೋಗ್ತಾ ಇದೆ, ಅಲ್ಲಿ ಏನು ಮಾಡಬೇಕು ಅನ್ನೋದು ಈ ಹೇಸಲ್ವುಡ್ ಆಮೇಲೆ ಭೂವಿಗಿನ್ನ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿಲ್ಲ. ಅದೇ ಡಿಫೈನಿಂಗ್ ಫ್ಯಾಕ್ಟರ್ ಅಂತ ನನ್ಗನ್ಸುತ್ತೆ. ರಸಿಕ್ ಸಲಾಮ್ದರ್ನ ಯಾವ ತರ ಅಂಡರ್ ದೇರ್ ವಿಂಗ್ಸ್ ತಗೊಂಡು ಅವನ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾಗ್ಲಿ, ಕೃಣಾಲ್ ಪಾಂಡ್ಯ ಯಾರು ಏನು ಹೇಳ್ಕೊಡೋದೇ ಬೇಕಿಲ್ಲ, ಬೇಕಾದ್ರೆ ಅವನು ಹಿಂಗ್ ಬೌನ್ಸರ್ ಹಾಕೋದು ಅಂತ ಹೇಳ್ಕೊಟ್ರು, ಆ ತರ ಇತ್ತು ಈ ಲೀಗಲ್ಲಿ. ಅಂಡ್ ಮೇ ಬಿ ಲೆಟ್ ಡೌನ್ ಒಂದೆರಡಿದೆ. ಸುಯೇಶ್ ಶರ್ಮಾ ಇನಿಷಿಯಲಿ ಒಂದ್ ಸ್ವಲ್ಪ ವಿಕೆಟ್ಸ್ ಇನ್ನು ಅಲ್ಲ, ಈ ಸೀಸನ್ ಬೈ ಸ್ಪಿನ್ನರ್ಸ್ ಗೆ ಏನೋ ಇಲ್ಲ. ಅಲ್ಲಿ ಒಂದು ಕ್ಯಾಚ್ ಇದೆ. ಸುಯೇಶ್ ಶರ್ಮಾ ಯಾವಾಗ ವಿಕೆಟ್ಸ್ ಫ್ರೆಶ್ ಆಗಿತ್ತೋ ಅವಾಗ ಒಂದು 3mm ಗ್ರಾಸ್ ಒಂದ್ ಸ್ವಲ್ಪ ಬಿದ್ದು ಅವ್ರು ಹಾಕೋ ಲೆಂತ್ ಅಲ್ಲಿ ಆಫ್ ದ ಪಿಚ್ ಒಂದ್ ಸ್ವಲ್ಪ ಜೋರಾಗಿ ಹೋಗೋದು, ಅಲ್ಲಿ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿದ್ರು. ಯಾವಾಗ ಒಂದು 6-7 ಮ್ಯಾಚ್ ಆಗೋದ್ಮೇಲೆ ಒಂದ್ ಸ್ವಲ್ಪ ಬಿದ್ದು ಆಫ್ ದ ಪಿಚ್ ಸ್ಲೋ ಇದ್ದಾಗ ಒಂಚೂರು ಮುಂದೆ ಲೆಂತ್ ಬರ್ಬೇಕಿತ್ತು, ಬರ್ಲಿಲ್ಲ. ಅದು ಈಸಿ ಹೇಳೋದು, ಬಟ್ ನೀವು ಬೌಲಿಂಗ್ ಮಾಡ್ಬೇಕಾದ್ರೆ ಆ ಪ್ರೆಷರ್ ಅಲ್ಲಿ ಅದು ಬರ್ಬೇಕು ಅಷ್ಟೇ, ಅದು ಅವರೇ ಮಾಡಕ್ ಸಾಧ್ಯ. ಅದಾಗ್ಲಿಲ್ಲ. ಅದ್ ಬಿಟ್ರೆ ಬ್ರಿಲಿಯಂಟ್ ಎಫರ್ಟ್ ಬೈ ದ ಬೌಲರ್ಸ್. ಕರೆಕ್ಟ್. ಇಮ್ಯಾಜಿನ್ ಮಾಡ್ಕೋ, ಆಂಡಿ ಫ್ಲಾರ್ ಹಿಂಗ್ ಕೂತಿರ್ತಾರೆ, ಮುಫ್ತಿ ಫಿಲಂ ಶಿವಣ್ಣ ಮುಫ್ತಿ ಸಿನಿಮಾ ಶಿವಣ್ಣದಲ್ಲಿ ಹೆಂಗ್ ಕೂತಿರ್ತಾರೋ ಹಿಂಗ್ ಕೂತಿರ್ತಾರೆ. ಹುಡುಗರೆಲ್ಲ ಹಿಂಗೆ ಸುತ್ತಮುತ್ತ ಎಲ್ಲ ಮೊಬಾಟ್ DK ಟೀಮ್ ಅವರೆಲ್ಲ ಇರ್ತಾರೆ. ಅಣ್ಣ ಕಪ್ ತಗೊಂಬನ್ನಿ ಅಂದ್ರು, ಯಾವ ಕಪ್ಪು ಅಂತ ಗೊತ್ತಾಗ್ಲಿಲ್ಲ. 2 ಸಲ ಅಲ್ಲ, ನಿಂಗೆ ಯಶ್ ದಯಾಲ್ ಇಲ್ಲ ಏನಪ್ಪ ಕತೆ, ಒಬ್ಬ ಏನೋ ಇಂಡಿಯನ್ ಏನೋ ಇದಿಲ್ಲ, ಪೇಸರ್ ಇಲ್ಲ, ಬೌಲಿಂಗ್ ಇಲ್ಲ ಅಂದಾಗ ರಾಸಿಕ್ ದಾರ್ ಎಂತ ಅಡಿಷನ್ ಅಂದ್ರೆ ಮೆಂಟಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹೇಸಲ್ವುಡ್ಗೆ ಹೋಗಿ ಹೇಳ್ಕೊಡ್ತೀವಿ. ಹೇಸಲ್ವುಡ್ಗೆ ಅಂದ್ರೆ ಅದು ಬಿಗ್ ಡೆವಲಪ್ಮೆಂಟ್ ಅಲ್ಲ. ಕರೆಕ್ಟ್. ಅಂದ್ರೆ ಅಂಡರ್ ಪ್ರೆಷರ್ ಹಾಕಿದ್ ಯಾರ್ಕರ್ಸ್ ಬ್ರಿಲಿಯಂಟ್ ಆಗಿತ್ತು. ಅಂದ್ರೆ ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋರ್ ಒನ್ಸ್
ಹಾಕೋದು ಈಸಿ, ಹ್ಮ್. ಬಟ್ ಅನ್ಕೊಂಡಿದ್ ಲೆಂತ್ ಅಲ್ಲಿ ಬೀಳೋದು ಕಷ್ಟ. ಕರೆಕ್ಟ್ ಅದು ಒಂದ್ ಸ್ವಲ್ಪ ಹಿಂದೆ ಬಿದ್ರು ಈಸಿ ಹಿಟ್ಟು, ಕರೆಕ್ಟ್ ಸ್ವಲ್ಪ ಮುಂದೆ ಬಿದ್ರು 6. ಕರೆಕ್ಟ್. ಸೊ ಆ ಒಂದು ವೇರಿಯೇಷನ್ಸ್ ಏನ್ ತಂದ್ರು ಅಂಡ್ ಅಂಡರ್ ಪ್ರೆಷರ್ ಅವ್ರು ಯಾವ ತರ ರೆಸ್ಪಾಂಡ್ ಮಾಡಿದ್ರಲ್ಲ, ಅದು ಬಿಗ್ಗೆಸ್ಟ್ ಟೇಕ್ RCB. ಲುಕ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮಿಲಿ. ಅಂದ್ರೆ ಯಾರೋ ನೀನ್ ಈ ಕಂಟ್ರಿಯಿಂದ ಬರ್ತೀಯ, ನಾನು ಈ ಕಂಟ್ರಿಯಿಂದ ಬರ್ತೀಯ ಅಂದಲ್ಲ, ಸಾಲ್ಟ್ ಟೀಮು ಅಣ್ಣ ತಮ್ಮಂದಿರ ತರ ಆಡ್ತಿದ್ದಾರೆ. ಅಂದ್ರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಬದ್ಧ ವೈರಿಗಳು ಆರಾಮಾಗಿ ಒಬ್ರು ಹೆಗಲ್ ಮೇಲೆ ಹತ್ತದೇನು, ಆ ಕಪ್ ತಲೆ ಮೇಲೆ ಇಟ್ಕೊಳ್ಳೋದೇನು. ಒಬ್ರು ಸಕ್ಸಸ್ ಇನ್ನೊಬ್ರು ಎಂಜಾಯ್ ಮಾಡಿದಾಗ, ಕರೆಕ್ಟ್ ಇವಾಗ ನಾನು ನೀನು ಕಾಂಪಿಟೇಷನ್ ಮಾಡ್ತಿಲ್ಲ, ಕರೆಕ್ಟ್ ನಾನು ನಿನ್ನ ಎಂಜಾಯ್ ಮಾಡ್ತೀನಿ, ನೀನ್ ಸಕ್ಸಸ್ ಕೊಂಡ್ರೆ ನಿನ್ನ ಎಂಜಾಯ್ ಮಾಡ್ತೀನಿ, ಕೊಂಡಾಡ್ತೀನಿ, ನೀನು ಹಂಗೆ ಮಾಡ್ತಿದ್ಯಾ ಅಂತಂದಾಗ ಒಂಥರ ಸಿನರ್ಜಿನೇ ಡಿಫ್ರೆಂಟ್ ಆಗಿರುತ್ತೆ. ಈ ತರ ಎಲ್ಲೆಲ್ಲಿ ಇದೆಯೋ ಆ ತರ ಸಿನರ್ಜಿ, ಅಂದ್ರೆ ಬೆಸ್ಟ್ ಟೀಮ್ಸ್, ಅಂದ್ರೆ ಈ ತರ ಈ ಟೀಮ್ ನ ಬೀಟೇ ಮಾಡಕ್ಕಾಗಲ್ಲ ಅನ್ನೋ ತರ ಟೀಮ್ಸ್ ಗಳಲ್ಲಿ ನಾವು ಯೋಚಿಸ್ಕೊಂಡ್ರೆ ಈ IPL ಹಿಸ್ಟ್ರಿನಲ್ಲಿ ಮೇ ಬಿ ಆ 2020 ಮುಂಬೈ ಇಂಡಿಯನ್ ಸೈಡ್ ಏನಿತ್ತು ಆನ್ ಪಾರ್ ಇದಾರೆ ಇವ್ರು ಕೂಡ. ಕರೆಕ್ಟ್. ಆಮೇಲೆ ಇದು 10 ಟೀಮ್ಸ್ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್. ಆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದಿದೆಯಲ್ಲ, ಅದು ಬಹಳ ಕಷ್ಟ. ಯಾಕೆಂದ್ರೆ ಇನ್ನೊಂದು ಅಡಿಷನಲ್ ಡೈಮೆನ್ಷನಲ್ ಆಡ್ ಆಗುತ್ತೆ. ಅವಾಗ ನೀವು ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದು, ಇದು ಐ ಥಿಂಕ್ ಈ ಟೀಮು ಒನ್ ಆಫ್ ದ ಸ್ಟ್ರಾಂಗೆಸ್ಟ್, ಇಫ್ ನಾಟ್ ಟಾಪ್, ಸೆಕೆಂಡ್ ಬೆಸ್ಟ್ ಅಂತೂ ಇದ್ದೇ ಇರ್ತಾರೆ. ಓವರ್ 18 years ಅನ್ಬೀಟಬಲ್ ಟೀಮ್ ಅಂತ ಬಂದಾಗ. ನನಗೆ 18 ವರ್ಷ ನಾನು IPL ನೋಡಿದ್ದೀನಲ್ಲ, ಇದು 19ನೇ ವರ್ಷ ಯಾವ ತರ ಡಿಫ್ರೆಂಟ್ ಆಗಿತ್ತು ಅಂದ್ರೆ, ಯಾವುದೇ ಒಂದು ಟೀಮು ಓಕೆ CSK 5 ಸಲ ಗೆದ್ರು, ಮುಂಬೈ 5 ಸಲ ಗೆದ್ರು, ಬಟ್ ಆ 5 ಸಲ ಗೆದ್ದಾಗ್ಲೂ ಗುರು ಈ ಟೀಮ್ ಅಂತೂ ಡಾಮಿನೇಟ್ ಮಾಡಿದ್ದಾರೆ, ಕೊನೆಗೆ ಇವರೇ ಗೆಲ್ಲೋದು ಅನ್ನೋ ಫೀಲಿಂಗ್ ಬಂದಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಹಿಂಗ 2020 ಮುಂಬೈ ಇಂಡಿಯನ್ಸ್ ಬಂದಿತ್ತು, ಅದ್ ಬಿಟ್ರೆ ಇನ್ಯಾವುದು ಇಲ್ಲ. ಅದು ಎಸ್ ಅಫ್ಕೋರ್ಸ್ ಕ್ಲೋಸ್ ಟು ಇಟ್. ಬಟ್ ಈ ಟೀಮು ಮಾಡಿದ್ದೇನಂದ್ರೆ, ಒಂದ್ಸಲಿ ಗೆದ್ದಾದ್ಮೇಲೆ ಈ ವರ್ಷ ಗುರು ಟೀಮ್ ಟು ಬೀಟ್ RCB ಅಂತ ಎಲ್ಲಾ ಟೀಮ್ಗೂ ಅನ್ಸಿದೆ. ಅದು ಇಲ್ಲ ಅಂದ್ರೆ ಸುಳ್ಳು ಅಂತ ಹೇಳ್ತೀನಿ. ಎಲ್ಲಾ ಟೀಮ್ಗಳಿಗೂ ಅನ್ಸಿರೋದು ಗುರು RCB ಬಿಡಿ, RCB ಟೀಮ್ ಟು ಬೀಟ್ ಅನ್ನೋದು ಇದೆ. ಅಂದ್ರೆ ತಗೊಂಡ್ರೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು, ಆಮೇಲೆ ಹೋಲ್ ಸೆಟ್ ಹಂಗಿತ್ತು. ಫ್ಯಾನ್ಸ್ ಟು ಬೀಟ್, ಅನ್ಬಿಲೀವಬಲ್ ಸಪೋರ್ಟ್. ಹ್ಯಾಟ್ಸ್ ಆಫ್ ಟು ದ ಫ್ಯಾನ್ಸ್. ಅಂದ್ರೆ ಟೀಮ್ ಹಂಗಿದೆ ಒಪ್ಕೊಳ್ಳೋಣ, ಬಟ್ ಫ್ಯಾನ್ಸ್ ಏನ್ ಇಂಪೋಸಿಂಗ್ ಪ್ರೆಸೆನ್ಸ್. ಕರೆಕ್ಟ್. ನಿಮ್ಗೆ ಬೇರೆ ಎಲ್ಲಾ ಟೀಮ್ದು ಸೇರಿ ಎಷ್ಟು ಜನ ಫ್ಯಾನ್ಸ್ ಇರುತ್ತೋ RCB ಹಂಗಿದೆ. ಅಂದ್ರೆ ಲಕ್ ಆ ತರ ಇದೆ, ಆ ತರ ಒಂದು ಬ್ಲೆಸ್ಡ್ ಟೀಮು. ಬಟ್ ಅದೇ ತರ ಇತ್ತು ಆ ಪರ್ಫಾರ್ಮೆನ್ಸ್ ಕೂಡ. ಆಮೇಲೆ ಇನ್ನೊಂದು ಈ ವರ್ಷದ ಹೈಲೈಟ್ ನನ್ಗೇನು ಅಂತಂದ್ರೆ, RCB ಅವರು ಒಂದು ವಿಡಿಯೋ ಬಿಡ್ತಾರೆ, ಫಿಲ್ ಸಾಲ್ಟ್ ರಜತ್ ಪಟಿದಾರ್ ಇಂಡಿಯಾ ಪ್ಲೇ ಬಟನ್ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಫಿಲ್ ಸಾಲ್ಟ್ ಈಸ್ ರೂಟಿಂಗ್ ಫಾರ್ ಪಟಿದಾರ್ಸ್ ಇಂಡಿಯಾ ಪ್ಲೇಸ್ ಅಂತ. ಸೊ ಯಾರು ಅಷ್ಟು ಸಪೋರ್ಟ್ ಮಾಡೋದು ಯಾರು? ಅಂಡ್ ಮೋರ್ ಓವರ್ ಸರ್, ಪಟಿದಾರ್ನ T20 ಟೀಮಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಕ್ಯಾಪ್ಟನ್ಸಿ ಬಿಡಿ, ಓಕೆ ಮೇಲೆ ಹೇಳಿದ್ದಾರೆ. ಬಟ್ ವಾಟ್ ಈಸ್ ಯುವರ್ ಟೇಕ್ ಪಟಿದಾರ್ ಇಂಡಿಯಾ ಟೀಮ್ ಬರ್ದಿರೋದಿನ್ನ? ಅಲ್ಲ, ಮೇ ಬಿ ಕೆಲವು ಕ್ವಾಲಿಟಿ ಇಯರ್ಸ್ ಅಷ್ಟೇ ಉಳಿದಿದೆ. ಪತಿದಾರು ತುಂಬಾ ಯಂಗ್ಸ್ಟರು ಅಲ್ಲ, ಬಟ್ ಬಂದ್ರೆ ಒಂದ್ 2 ವರ್ಷದಲ್ಲಿ ಈ ಫಾರ್ಮ್ಯಾಟ್ ವೈಟ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ ಡೆಫಿನೆಟ್ಲಿ ಫಿಟ್ ಇನ್ ಮಾಡಬಹುದು. ಸೂರ್ಯಕುಮಾರ್ ಯಾದವ್ ಹಂಗೆ ಅಲ್ಲ ಸರ್? ಅಂದ್ರೆ ಅದೇ ಎಷ್ಟೊಂದು ಆ ಸ್ಲಾಟ್ಸ್ ಗೆ ಸುಮಾರು ಜನ ಕಾಂಪಿಟೇಟರ್ಸ್ ಇದ್ದಾರೆ. ಮಿಡ್ಲ್ ಆರ್ಡರ್ ಅಂತ ಬಂದಾಗ ಇವಾಗ ಸೂರ್ಯ ಅಂದಿದ ತಕ್ಷಣ ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡ್ತೀವಿ. ಈ ತರ ಇದಾರೆ ಆ ಸ್ಲಾಟ್ಗೆ ಕೆಲವು ಕಾಂಪಿಟೇಟರ್ಸ್ ಇರ್ತಾರೆ. ಬಟ್ ರಜತ್ ಪತಿದಾರ್ ದೂರ ಇಲ್ಲ ಇವರಿಂದ. ಅಂಡ್ ಆಲ್ಸೋ ಟ್ರೈಡ್ ಅಂಡ್ ಟೆಸ್ಟೆಡ್, ಆಮೇಲೆ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಬರುತ್ತೆ. ಸೊ ನನ್ನ ಪ್ರಕಾರ ನಾವು ಆ್ಯಕ್ಚುಲಿ ಮಧ್ಯಪ್ರದೇಶ್ ಮೇಲೂ ಆಡೋದು. UP ಜೊತೆಗಿದ್ದಾಗ ಮಧ್ಯಪ್ರದೇಶ್ ಮೇಲೆ ಒಂದು ರಂಜಿ ಟ್ರೋಫಿ ಲಾಸ್ಟ್ ಲೆಗ್ ಆಡಿದ್ದು. ಅವಾಗ ನಾನು ಅದೇ ಖುಷಿ ಆಗುತ್ತೆ, ಅವ್ರನ್ನ ಅವಾಗ ಮೀಟ್ ಮಾಡಿದ್ದು ಮಧ್ಯಪ್ರದೇಶ್ ಮೇಲೆ. ಅವಾಗ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸಿರ್ಲಿಲ್ಲ. ನಾನು ಅವ್ರಿಗೆ ಹೇಳಿದೆ ಬೆಂಗಳೂರಿಗೆ ಬಂದಾಗ ಸಿಗೋಣ ಅಂತೆಲ್ಲ ಹೇಳಿದಾಗ, ಅವಾಗ ಖುಷಿ ಅವ್ರಿಗಷ್ಟೇ. ನಮ್ಮ ಟೀಮ್ ಆಪ್ಕೆ ಭೂವಿ ಬಿ ಹೇ ಟೀಮ್. ಆಮೇಲೆ ನಮ್ಮಲ್ಲಿ ಆ ಟೈಮಲ್ಲಿ ಅವನಿಗೆ ಚಿಕಾರ ಅಂತ ಇದು ಅವನು UP AB ಯಂಗ್ಸ್ಟರೇ ಅದು ಇದು ಅಂತ ಮಾತಾಡ್ತಾ ಇದ್ದ. ಅವ್ರಿಗೆ ಅನ್ಸಿರ್ಲಿಲ್ಲ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ಇವತ್ತಿನ ದಿವಸ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಂಡ್ ಹ್ಯಾಟ್ಸ್ ಆಫ್ ಟು ಹಿಮ್ ಅಂಡ್ ಹಿಸ್ ಆಟಿಟ್ಯೂಡ್ ಅಂಡ್ ಅವ್ರ ಕನ್ವಿಕ್ಷನ್ ಲೆವೆಲ್ಸು. ಅಂಡ್ ಯಾವ ತರ RCB ಲೀಡ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಂಡ್ ಸೂಪರ್ಬ್ ಜಾಬ್ ಪತಿದಾರ್ ಮಾಡಿದ್ರು. ಮೊದಲೆಲ್ಲ ಏನೋ ಬೆಸ್ಟ್ 6 ಹಿಟ್ಟರ್ ಇನ್ ದ ಕಂಟ್ರಿ ಅಂತ ಹೇಳ್ತಿದ್ರು. ಇವಾಗಿಲ್ಲ, ಬೆಸ್ಟ್ 6 ಹಿಟ್ಟರ್ ಅಷ್ಟೇ. ಫಾಸ್ಟ್ ಪೇಸ್ ಆದ್ರೂ ಆಗ್ಲಿ, ಸ್ಪಿನ್ ಆದ್ರೂ ಆಗ್ಲಿ, ಇದೇ ತರ ಹೊಡಿತಾರೆ ಅಂತ. ಮಿಡ್ಲ್ ಓವರ್ಸ್ ಅಲ್ಲಿ ಇವ್ರು ಹೊಡಿಯೋದು ಕರೆಕ್ಟ್. ಅದು ಮಿಡ್ಲ್ ಓವರ್ಸ್ ಅಲ್ಲಿ ಇವರು ಇಷ್ಟು ಚೆನ್ನಾಗಿ 6, 4ಗಳನ್ನ ಜೆನ್ಯೂನ್ ಆಗಿ ಹೊಡಿಯೋರು ಐ ಥಿಂಕ್ ಇಂಡಿಯಾದಲ್ಲೇ ಯಾರು ಇಲ್ಲ. ಕರೆಕ್ಟ್. ಇನ್ನೊಂದೇನಂದ್ರೆ ಕೊಹ್ಲಿ ಬಗ್ಗೆ ಒಂದ್ ಮಾತಾಡಿಲ್ಲ, ಯಾಕಂದ್ರೆ ಮಾತಾಡಕ್ ಇನ್ನೊಂದ್ ಎಪಿಸೋಡ್ ಬೇಕು ಕೊಹ್ಲಿ ಬಗ್ಗೆ. ಅಂದ್ರೆ ಏನ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಬಗ್ಗೆ ಏನ್ ಮಾತಾಡ್ತೀರಾ? ಇಲ್ಲ, ನೀವು ಒಂದ್ ಲೈನ್ ಅಲ್ಲಿ ಹೇಳ್ಬೋದು ಅಂದ್ರೆ ಡಿಕ್ಷನರಿ ಅಷ್ಟೇ, ಎನ್ಸೈಕ್ಲೋಪೀಡಿಯಾ ಆಫ್ ವೈಟ್ ಬಾಲ್ ಕ್ರಿಕೆಟ್. ಚೇಸ್ ಅಂತ ಬಂದ್ರೆ ಈ ಕಿಂಗ್
ಬಿಟ್ರೆ ಬೇರೆ ಏನು ಬರೆಯಂಗೆ ಇಲ್ಲ ಅಲ್ಲಿ. ಸರ್ ಇನ್ನೊಂದೇನು ಅಂದ್ರೆ ಔಟ್ ಆಗ್ಬಿಟ್ಟಿದ್ರು, ಸುಮ್ನೆ ಹೋಗ್ತಾ ಇದ್ರು, ಸಡನ್ ಆಗಿ ಏನ್ ಅಂದ್ರೆ ನಾವು ಇದ್ರಲ್ಲಿ ಸ್ಟೇಡಿಯಂ ಅಲ್ಲಿ ಇದ್ದಾಗ ನೋಡ್ತಿದ್ವಲ್ಲ, ಔಟ್ ಆಗಿದ್ದು ಕ್ಯಾಚ್ ಆಯ್ತಲ್ಲ, ಕ್ಯಾಚ್ ಆದಾಗ ಓಟ್ರು ಸುಮ್ನೆ ಏನಾಯ್ತು ಗೊತ್ತಿಲ್ಲ, ಸಡನ್ ಆಗಿ ತಿರ್ಗ್ಬಿಟ್ಟೆ ಇಲ್ಲ ಗುರು ಏನಾಯ್ತು ಅಲ್ಲ, ಐಸೈಟ್ ಹೆಂಗಿದೆ ನೋಡಿ ಆ ಮನುಷ್ಯಂಗೆ. ಅದು ಗ್ರೌಂಡ್ ಆಗಿದೆ, ಕ್ಯಾಚ್ ಅಲ್ಲಿ ಗ್ರಾಸ್ ಮಾಡಿದ ಗಿಲ್ ಅಂತ ಅಲ್ಲಿಂದ ನೋಡಿದಾರೆ. ಸರ್ ಇಲ್ಲ ಫಸ್ಟ್ ಹೊರಟ್ಬಿಟ್ರು, ಆಮೇಲೆ ಈ ರಿಯಲೈಸ್ ಮೋಸ್ಟ್ಲಿ ದೆನ್ ಈ ರಿಯಲೈಸ್ ಫಕ್ ಕರೆಕ್ಟ್ ಸರಿ ತಗೊಂಡಿಲ್ಲ ಅಂತ. ಆಮೇಲೆ ಈ ಕೇಮ್ ಬ್ಯಾಕ್ ಅಂಡ್ ಟೋಲ್ಡ್ ಅಂಪೇರ್, ಗುರು ಇಲ್ಲ ನಾನು ಏನೋ ಚೆಕ್ ಮಾಡು ಅಂತ ಅಂಪೇರ್ ಚೆಕ್ ಮಾಡಕ್ ರೆಡಿ ಇಲ್ಲ. ಆಮೇಲೆ ಮತ್ತೆ ಚೆಕ್ ಅಲ್ಲ, ಫಿನಾಮಿನಲ್ ಅಂದ್ರೆ 19 ವರ್ಷ ಒಂದೇ ಫ್ರಾಂಚೈಸಿ ಆಡೋದು, ಆಮೇಲೆ ಸುಮಾರು ಜನ ಆಸೆ ತೋರಿಸಿ ಇಷ್ಟು ಜಾಸ್ತಿ ಕೊಡ್ತೀವಿ ಅಂದ್ರೂ ಹೋಗದೆ ಇರೋದು, ಅಂಡ್ ಆ ಫ್ಯಾನ್ಸ್ಗೆ ಆ ಕನೆಕ್ಟ್, ಇವ್ರಿಗೆ ಫ್ಯಾನ್ಸ್ಗೆ ಇವ್ರ ಮೇಲೆ, ಅಂಡ್ ಇಷ್ಟು ವರ್ಷ ಸಾಗಿರೋದು ಒಂದೇ ಒಂದು ಫ್ರಾಂಚೈಸಿನಲ್ಲಿ. ಆಮೇಲೆ 18th ಇಯರ್ ಕರೆಕ್ಟ್ ಆಗಿ ಅವ್ರು ಜೆಸಿ ನಂಬರ್ ಗೆದ್ದಿರೋದು. ಆಮೇಲೆ 675 ರನ್ಸ್ ಹೊಡೆದಿರುತ್ತೆ ಅವಾಗ, ಇವಾಗ 657. ಅದನ್ನ ಆಡ್ ಮಾಡಿದ್ರು ಅದು 18 ಬರುತ್ತೆ. ಏನೆಲ್ಲ ಕೋಇನ್ಸಿಡೆನ್ಸ್ಗಳು. ನ್ಯೂಮರಾಲಜಿ ಮೊದ್ಲೆಲ್ಲ ಮಾಡ್ತಿದ್ರು. ಮಾಡಿದೀವಿ ಇಲ್ಲಿ ಇದೆ. ಬಟ್ ಕೊಹ್ಲಿ ಅಂತ ಬಂದ್ರೆ, ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ IPL ಅಂತ ಬಂದ್ರೆ RCB ಇಂದ ಅವ್ರನ್ನ ತೆಗಿಯಕ್ಕಾಗಲ್ಲ. ಅಂಡ್ ನೀವು RCB ಇಲ್ಲ ಕೊಹ್ಲಿ ಒಂಥರ ಸಿನಾನಿಮಸ್ ಅಂತ ಹೇಳ್ತೀವಲ್ಲ, ಆ ತರ ಹೋಗ್ತಾರೆ ಅನ್ನೋ ಒಂದು ಇಬ್ಬರನ್ನ ನಾವು ಮರೆಯಕ್ ಆಗಲ್ಲ. ABD ಆಮೇಲೆ ಗೇಲ್ನ ನಾವು ಕರೆಕ್ಟ್. ಇವ್ರನ್ನ ಅಂದ್ರೆ ವಿರಾಟ್ ಕೊಹ್ಲಿ, ಜೋಕೋವಿಚ್ ಎಲ್ಲ ಇವ್ರು ಬೇರೆಯವ್ರಿಗೆ ಯಾರಿಗೂ ಪ್ರೂವ್ ಮಾಡೋದ್ ಬೇಕಿಲ್ಲ. 39 ವರ್ಷ ಆಗಿದ್ದಾರೆ, ಆರಾಮಾಗಿ ರಿಟೈರ್ ಆಗಿ ಅವ್ರಿಗೆ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕೋ ಮ್ಯಾಪ್ ಅಲ್ಲಿ ಹಿಂಗ್ ಬೇಕು ಇಲ್ಲಿ ಇರ್ಬೇಕು ಅಂತ ಅಂದ್ರೆ ಅಲ್ಲಿ ಲೈಫ್ ಸಾಧಿಸ್ಬೋದು. ಬಟ್ ಇವ್ರು ಏನ್ ಇಷ್ಟಪಟ್ಟಿದ್ರು ಅದನ್ನ ಮತ್ತೆ ಮಾಡ್ಬೇಕು ಅನ್ನೋ ಹಸಿವಿದೆಯಲ್ಲ. ಆಮೇಲೆ ಇವರು ಒಂಥರ ಮಗು ತರ ಆಗೋಗಿದ್ರು. ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಬ್ಯಾಟಿಂಗ್ ನ, ಒಂಥರ ತಪಸ್ ಮಾಡ್ತಿದಾರೇನೋ ಅಂತ ಅನ್ನಿಸ್ತಾ ಇತ್ತು. ಕ್ವಾಲಿಫೈರ್ 1 ಅಲ್ಲಿ ಫಸ್ಟ್ ಓಪನಿಂಗ್ ಬೌಲಿಂಗ್ ಹಾಕಬೇಕು ಅಂತ ಬಾಲ್ ಎತ್ಕೊಂಡ್ಬಂದಿದ್ರು. ಖುಷಿ ಅವ್ರಿಗೆ. ಮೊದ್ಲೆಲ್ಲ ಪ್ರೆಷರ್ ಇರ್ತಿತ್ತು, ಹಲ್ಕಚ್ತಾ ಇದ್ರು, ಕಣ್ಣ ಸ್ವಲ್ಪ ಕೆಂಪಾಗೋದು. ಇವಾಗ ಏನೂ ಇಲ್ಲ, ಒಂಥರ ಎಂಜಾಯ್ ಮಾಡ್ತಾ ಇದಾರೆ ಫೀಲ್ಡ್ ಅಲ್ಲಿ ಇರೋದನ್ನ. ಎದುರಾಳಿಲಿ ಅದು ಅವ್ರಿಗೆ ಯಾರು ಕ್ಲೋಸ್ ಇದಾರೆ ಅಂತ ಅನ್ಸಿದ್ರು ಅವ್ರಿಗೆ ಮಾತ್ರ ರಗಳೆ ಮಾಡ್ಕೊಂಡು ಖುಷಿಯಾಗಿ ಮಾಡ್ತಾರೆ. ಆಮೇಲೆ ಇದಕ್ಕೆ ರಿವರ್ಸ್ ಫಿಕ್ಚರ್ ಅಲ್ಲೂ ಅಹಮದಾಬಾದ್ ಅಲ್ಲಿ ಏನಾಡ್ತಾರೆ ಲೀಗ್ ಸ್ಟೇಜ್ ಅಲ್ಲಿ, ಅವಾಗ್ಲೂ ಅಲ್ಲಿ ಔಟ್ ಆಗಿ ಕೂತಿರ್ತಾರೆ, ಇವರೇ ಒಂದು ಒಳ್ಳೆ ಕ್ಯಾಚ್ ಹಿಡಿತಾರೆ, ಬುಲೆಟ್ ತರ ಬರುತ್ತೆ, ಕ್ಯಾಚ್ ಹಿಡಿದ್ಬಿಟ್ಟು ಕಳಿಸ್ತಾರೆ. ಔಟ್ ಆದ್ಮೇಲೆ ಹೆಂಗಿಡ್ದೆ ನನ್ ಕ್ಯಾಚ್ ಅಂತ ಅಲ್ಲಿಂದ ತೋರಿಸ್ತಾ ಇರ್ತಾರೆ. ಅವ್ರು ನೋಡಿ ಸ್ಕೋರ್ ಬೋರ್ಡ್ ನೋಡಿ ಎಷ್ಟಿದೆ ಅಂತ ತೋರಿಸ್ತಾ ಇರ್ತಾರೆ. ಈ ತರ ಬ್ಯಾಂಟರ್ ಗಳು ಇನ್ನೂ ಮಾಡ್ತಿದ್ರೆ ಅಂತ ಅಂದ್ರೆ ಐ ಥಿಂಕ್ ಈ 16 year old 17 year old ಕೊಹ್ಲಿಗೆ ಏನ್ ಆಸೆ ಇತ್ತು ಅದನ್ನ ಮತ್ತೆ ಇವರು ಈ ವಯಸ್ಸಲ್ಲೂ ಕಾಣ್ಕೊಂತಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಇನ್ನೊಂದು ಹೇಳ್ಕೊಂಡಿದ್ದಾರೆ, ಆ ಚೈಲ್ಡ್ ಇನ್ಯೂ ಯಾವಾಗ್ಲೂ ಇದ್ದಾಗ ಮ್ಯಾಜಿಕ್ಕೇ ಬರೋದು. ಅಂದ್ರೆ ಅದು ತೋರ್ಸುತ್ತೆ ಕೊಹ್ಲಿ ಅವರು ಆಡ್ಬೇಕಾದ್ರೆ. ಅಂಡ್ ಧೋನಿ 6 ಹೊಡೆದು ಫಿನಿಶ್ ಮಾಡಿದ್ರಲ್ಲ ವರ್ಲ್ಡ್ ಕಪ್, ಆತರ ಮಾಡ್ಬೇಕು ಅಂತ ಆಸೆ ಇತ್ತು, ಅದನ್ನು ತೀರ್ಸ್ಕೊಂಡ್ಬಿಟ್ರು. ಇಲ್ಲಿ ಲಾಸ್ಟ್ ಅಲ್ಲಿ 6 ಹೊಡೆದ್ಬಿಟ್ಟು ಆ ಖುಷಿನೂ ಹೇಳ್ಕೊಂಡಿದ್ದಾರೆ. ಇದೇ 2 ವರ್ಷಕ್ಕೆ ಮುಂಚೆ ಸ್ಟ್ರೈಕ್ ರೇಟ್ ಇವ್ರು T20 ಆಡಕ್ ಬರುತ್ತಾ ಇವ್ರಿಗೆ? ಇನ್ನೂ ಈ ಇದ್ರಲ್ಲಿ ಏನೋ ಶೀಟ್ ಆಂಕರಿಂಗ್ ರೋಲ್ ಎಲ್ಲ ಪ್ಲೇ ಮಾಡೋದಕ್ಕೆ ಜಾಗ ಇದೆಯಾ T20 ಅಂತ ಕೇಳ್ತಾ ಇದ್ರು. ಚೇಸ್ ಮಾಸ್ಟರ್ ಓಡಿಯಲ್ಲಿ ಓಕೆ, ಅದನ್ನೆಲ್ಲ ಟೀಕೆಗಳಿಗೆಲ್ಲ ಹೆಂಗ್ ಉತ್ತರ ಕೊಟ್ಟಿರೋದು ಬ್ಯಾಟ್ ನಲ್ಲಿ ಅಂತ ಅಂದ್ರೆ ಅನ್ಬಿಲೀವಬಲ್. ಲಾಸ್ಟ್ ಇಯರ್ ಕಿಂತ ಈ ಇಯರ್ ಸ್ಟ್ರೈಕ್ ರೇಟ್ ಇಂಪ್ರೂವ್ ಆಗಿರೋದು. ಇವಾಗ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಯಾವಾಗ ಕಮ್ಮಿ ಹಾಕೊಂಡು ಹೋಗುದು, ಲಾಸ್ಟ್ ಇಯರ್ ಕಿಂತ ಈ ಇಯರ್ ಜಾಸ್ತಿ ಆಗಿದೆ. ಇವಾಗ ಸ್ಪೋರ್ಟ್ಸ್ ಅಲ್ಲಿ ನೀವು ಯಾವ್ದೇ ತೊಗೊಳ್ಳಿ, ಗ್ರೇಟೆಸ್ಟ್ ಆಫ್ ದ ಗ್ರೇಟ್ ಆ ಸ್ಪೋರ್ಟ್ ಅಲ್ಲಿ ಇರೋರು ಒಂದು ಕಾಮನ್ ಫೀಚರ್ ಅಂತ ಅಂದ್ರೆ ಒಂದು ಲಾಂಜಿವಿಟಿ, ಇನ್ನೊಂದು ಅಡ್ಯಾಪ್ಟಿಬಿಲಿಟಿ. ಕರೆಕ್ಟ್. ಇಷ್ಟು ವರ್ಷ ಬಂದಿದ್ದಾರೆ ಅಂತ ಅಂದ್ರೆ ಎಷ್ಟೊಂದು ಸ್ಪೋರ್ಟ್ಸ್ ಅಲ್ಲಿ ಏರುಪೇರ್ ಆಗಿರುತ್ತೆ, ಬದಲಾವಣೆ ಆಗಿರುತ್ತೆ, ಅದಕ್ಕೆಲ್ಲ ಹೊಂದ್ಕೊಬೇಕಲ್ಲ. ಕರೆಕ್ಟ್. ಆ ಹೊಂದ್ಕೊಂಡಿರೋದು ಇವ್ರಿಗೆ ಇನ್ನ ಸ್ಪೆಷಲ್ ಆಗಿ ಫೀಲ್ ಆಗೋ ತರ ಮಾಡುತ್ತೆ. ಇನ್ನ ಆಡ್ಲಿ, ಬೆಂಗಳೂರಿಗೆ ಬರ್ಲಿ, ಬೆಂಗಳೂರು ಅಳಿಯ ಬೆಂಗಳೂರಲ್ಲೇ ಇರ್ಬೇಕು, ಹ್ಯಾಟ್ರಿಕ್ ಲೋಡಿಂಗ್ ಮೆಂಟಾಲಿಟಿ ಹಂಗೆ. ಮೋಬಟ್ ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಯಾರು 3 ಸರಿ ಮಾಡಿಲ್ಲ ಅಂದಾಗ ಅದ ಓಲಾ ಎನರ್ಜಿ ಏನೋ ಇಡೀ ಡ್ರೆಸ್ಸಿಂಗ್ ರೂಮ್ ಎನರ್ಜಿ ಪೀಕ್ ಆದಾಗ ನಮ್ಗೆ ಗೂಸ್ ಬಂಪ್ಸ್. ಈ ಸಲ ಮಿಸ್ ಮಾಡ್ಕೊಂಡ್ವಿ ಚಿನ್ನಸ್ವಾಮಿ ಫೈನಲ್. ನೆಕ್ಸ್ಟ್ ಆ ಹೋಮ್ ಫೈನಲ್ ಅನ್ನೋದು ಏನಿದೆ ಅದು ಇನ್ನೂ ಅಂತ ಸ್ವಲ್ಪ ಕಪ್ ಚುಕ್ಕಿ ಅಥವಾ ಬ್ಲಾಕ್ ರಿಮಾರ್ಕ್ ಹಂಗೆ ಇದೆ. 2016 ಹೋಮ್ ಅಲ್ಲೂ ಒಂದು ಗೆದ್ಬಿಟ್ರು ಅಂತ ಅಂದ್ರೆ ಆಚೆ ಹೋಗಕ್ಕಾಗಲ್ಲ, ಸ್ಟೇಡಿಯಂ ಇಂದ ಜನ ಆಚೆ ಹೋಗಕ್ಕಾಗಲ್ಲ, ಪ್ಲೇಯರ್ಸ್ ಆಚೆ ಹೋಗಲ್ಲ, ಎಲ್ಲಾರ್ಗು ಒಂದ್ ಬೆಡ್ಶೀಟ್ ಹಾಕ್ಬಿಟ್ಟು ಅಲ್ಲೇ ಮಲಗಿಸಿ ನಾವಲ್ಲಿ ಇರ್ತೀವಿ ಅಷ್ಟೇ. ಅನ್ಬಿಲೀವೇಬಲ್ ಆಗಿತ್ತು. ಫೈನಲ್ ವರ್ಡಿಕ್ಟ್ ಈ ವರ್ಷದ IPL ಏನಪ್ಪಾ ಅಂತ ಹೇಳಿದ್ರೆ, ಕಪ್ ಗೆಲ್ಲೋದು ತಣ್ಣೀರ್ ಸ್ನಾನ ಮಾಡ್ದಂಗೆ. ಒಂದ್ಸಲ ಕಪ್ ಗೆಲ್ಲೋ ತನಕ ಮಾತ್ರ ಕಷ್ಟ, ಅದಾದ್ಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಕಪ್ಸ್ನ ಗೆದ್ದಿದ್ವಿ.